ಸರ್, ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಲಿಂಗಾಯತರನ್ನ ಕಡೆಗಣಿಸಿತ್ತು. ಲೋಕಸಭೆಯಲ್ಲಿ ಒಕ್ಕಲಿಗರನ್ನ ಕಡೆಗಣಿಸ್ತಾ ಇದೆ. ಬಹುತೇಕ ಒಕ್ಕಲಿಗ ಮುಖಂಡಗಳಿಗೆ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ, ಕಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ನೋಡಿ, ಈಗಾಗಲೇ ಟಿಕೆಟ್ಗಳನ್ನು ಎಲ್ಲೆಲ್ಲಿ ಗೆಲ್ಲೋದ ಮಾನದಂಡದಲ್ಲಿ ಕೊಟ್ಟಿದ್ದಾರೆ. ಒಕ್ಕಲಿಗರಿಗೂ ಟಿಕೆಟ್ ಕೊಟ್ಟಿದ್ದಾರೆ. ಮತ್ತು JDS ಜೊತೆನೂ ಕೂಡ ನಮ್ಮ ಅಲಯನ್ಸು ಕೂಡ JDS ಜೊತೆ ಆಗಿರೋದ್ರಿಂದ ಈ ಸರಿ ಒಕ್ಕಲಿಗ ಸಮುದಾಯದವರು ಹೆಚ್ಚಿನ ಒಂದು ಮತಗಳು ಈ ಸರಿ BJPಗೆ ಬಂದೇ ಬರ್ತೈತೆ. ಆ ದೃಷ್ಟಿಯಿಂದ ಏನೇನು ಬೇಕೋ ಆ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀರಿ. ಇನ್ನೂ ಫೈನಲ್ ಟಿಕೆಟ್ ಅನೌನ್ಸ್ ಆಗಬೇಕಲ್ಲ, ಕಾದು ನೋಡಿ. ಇನ್ನೂ ನಿರೀಕ್ಷೆ ಇದೆಯಾ ಸರ್? ಈಗ ಮತ್ತೆ ಒಕ್ಕಲಿಗ ನಾಯಕರಿಗೆ ಟಿಕೆಟ್ 100% ನಿರೀಕ್ಷೆ ಇದೆ. 100% ಒಕ್ಕಲಿಗರಿಗೆ ಇನ್ನಷ್ಟು ಸೀಟುಗಳು ಸಿಗುತ್ತೆ. ಇನ್ನೂ ನಡೀತಾ ಇದೆ. ಇನ್ನೂ ಕೋಲಾರದ್ದು ಏನು ಫೈನಲೈಸ್ ಆಗಿಲ್ಲ. ಇನ್ನೂ 2 ಅಥವಾ 3 ಅನ್ನೋ ಮಾನದಂಡದಲ್ಲಿ ಚರ್ಚೆಗಳು ನಡೀತಾ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರೇನೋ ಆಸ್ಪತ್ರೆಗೆ ಹೋಗಿದ್ದಾರೆ. ಆ ದೃಷ್ಟಿಯಿಂದ ಮಾತುಕತೆ ಆಗುತ್ತೆ. ಅಲ್ಟಿಮೇಟಾಗಿ JDS ಮತ್ತು ಕಾಂಗ್ರೆಸ್ ಹಾಲು ಜೇನಂತೆ ಕೆಲಸ ಮಾಡ್ತೀವಿ ನಾವು. ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕಾಗಲ್ಲ. ಸೀಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದು ಅಷ್ಟೇ. ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕು ಆಗಲ್ಲ, ತೊಂದರೆನೂ ಆಗಲ್ಲ. ಕೋಲಾರದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತಗೊಳ್ಳದೇ ಇರೋದೇ ಕುಮಾರಸ್ವಾಮಿ ಅವರ ಸಿಟ್ಟಿ ಕಾರಣ ಆಗ್ತಿದೆ, ಅಸಮಾಧಾನ ಕಾರಣ ಆಗ್ತಿದೆ. ನೋಡಿ, ಕುಮಾರಸ್ವಾಮಿ ಅವರು ಹಲವಾರು ಬಾರಿ ಬಂದು ಭೇಟಿ ಮಾಡಿದ್ದಾರೆ ಡೆಲ್ಲಿಯವರು. ಏನೇನು ನಡೆದಿದೆ ಅವರಿಬ್ಬರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ನಮ್ಮ ನಾಯಕರು ನಿನ್ನೆ ಮಾತಾಡುವಾಗ ಹೇಳಿದ್ದಾರೆ, ನಾವು ಮಾತಾಡ್ತೀವಿ ಅವ್ರ ಜೊತೆ ಅಂತ ಹೇಳಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ಸುಖಾಂತಿ ಆಗುತ್ತೆ. JDS ಮತ್ತು BJPಯ ಒಂದು ಸಂಬಂಧ ಏನಿದೆ 100ಕ್ಕೆ 1000% ಸುಖಾಂತಿ ಆಗುತ್ತೆ. BJP ಮತ್ತು JDS ಕಾರ್ಯಕರ್ತರು ಅಣ್ಣ ತಮ್ಮಂದರ ರೀತಿ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರೇ ನಿಲ್ಲಿ, JDS ನಿಂತರೂ ನಾವು ಕೆಲಸ ಮಾಡ್ತೀರಿ, BJP ನಿಂತರೂ ಇನ್ನೂ ಚೆಂದಾಗಿ ಕೆಲಸ ಮಾಡ್ತೀರಿ. ಅದರಿಂದ ಏನು ಸಮಸ್ಯೆ ಆಗಲ್ಲ. 100ಕ್ಕೆ 100% ಒಂದೇ ಒಂದು ಸಣ್ಣ ತೊಂದರೆ ಇಲ್ದಂಗೆ ನಡೀತತೆ. ಪ್ರಾರಂಭದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಗೊಂದಲ ಇದೆ. ಇನ್ನೂ ಹೊಸ ಹೊಂದಾಣಿಕೆ ಇರೋದ್ರಿಂದ ಗೊಂದಲ ಇದೆ. ಸರ್, ಈಗ ನಿನ್ನೆ ಸಭೆಯಲ್ಲಿ 5 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿರುವಂಥದ್ದು, 2 ವಿಚಾರಗಳು ಗೊಂದಲ ಇದೆ ಅನ್ನುವಂಥದ್ದು 2 ಕ್ಷೇತ್ರದಲ್ಲಿ. ನೋಡಿ, ಎಲ್ಲ ಚರ್ಚೆ ಆಗಿದೆ. ನಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ. ಸಂಸದೀಯ ಮಂಡಳಿ ಸಭೆ ಸೇರಬೇಕು. ಆ ಸಂಸದೀಯ ಮಂಡಳಿಯಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಇನ್ನು ನೆನ್ನೆನೂ ಕೂಡ ಸುಮಲತಾ ಅವರು ಬಂದು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಹೋಗಿದ್ದಾರೆ. ಸೊ ಒಟ್ಟಾರೆ ಒಳ್ಳೇದಾಗುತ್ತೆ, ಪ್ರಶ್ನೆನೇ ಇಲ್ಲ. ಯಾರ್ಯಾರು ಭೇಟಿ ಮಾಡಿದ್ದಾರೆ ಅವ್ರ ಜೊತೆ ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡಿದ್ದಾರೆ. ಸೊ ಅಲ್ಲಿ ಸರ್ವೆ, ಅದು ಮೇಯ್ನ್ ಮಾನದಂಡ. ಸರ್ವೆ ಮತ್ತು ಸ್ಥಳೀಯವಾದಂಥ ಅಭಿಪ್ರಾಯ ಮತ್ತು ಜಾತಿ ಕಾಂಬಿನೇಷನ್ನು, ಸಾಮಾಜಿಕ ನ್ಯಾಯ ಇವೆಲ್ಲವನ್ನು ಪರಿಗಣನೆ ಮಾಡಿಕೊಂಡು ಈ ಸರಿ ಟಿಕೆಟನ್ನು ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.